ಹಾಯ್ ಹಲೋ ಸಖಿ ಕುಕ್ಕಿಂಗ್ ಕ್ಲೋಸಪ್ಗೆ ಸ್ವಾಗತ. ಇವತ್ತು ನಾವು ಮನೆಯಲ್ಲೇ ಟೇಸ್ಟಿಯಾಗಿ ಫಾಸ್ಟಾಗಿ ಒಂದು ಚಿಕನ್ ಕರಿ ಮತ್ತು ಗೀ ರೈಸ್ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ. ಇದು ಟೈಮಿಲ್ಲ, ಅರ್ಜೆಂಟ್ ಇದೆ ಅಂತ ಹೇಳೋ ಟೈಮಲ್ಲಿ ಬೇಗ ಮಾಡ್ಕೋಬೋದು. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: ಒಂದು ಪಾನ್ ಬಿಸಿಗಿಟ್ಟು 10 ml ಆಯಿಲ್ ಹಾಕಿ ಅದಕ್ಕೆ ಚಕ್ಕೆ, ಲವಂಗ, ಸ್ಟಾರ್, ಮರಾಠಿ ಮೊಗ್ಗು ಹಾಕಿ ಒಂದು ಹಿಡಿ ಅಥವಾ ಒಂದು 15 ಬೆಳ್ಳುಳ್ಳಿ, 1 ಇಂಚು ಶುಂಠಿ, ಒಂದು ದೊಡ್ಡದು ಕಟ್ ಮಾಡಿರೋ ಈರುಳ್ಳಿ ಹಾಕ್ಕೊಂಡು ಇದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಸ್ವಲ್ಪ ಸಾಫ್ಟ್ ಆದಮೇಲೆ ಒಂದು 3 ಹಸಿಮೆಣಸು ಹಾಕ್ಕೊಂಡು ಒಂದು ಹಿಡಿ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು ಹಾಕಿ ಇದು ಸ್ವಲ್ಪ ಚೆನ್ನಾಗಿ ಬಾಡಿಸ್ಬೇಕು. ಇದು ಚೆನ್ನಾಗಿ ಬಾಡಿಸಿದ್ಮೇಲೆ ಈಗ ಇದಕ್ಕೆ ಒಂದು ದೊಡ್ಡ ಟೊಮೆಟೊ ಅಥವಾ ಚಿಕ್ಕದಾದರೆ 2 ಟೊಮೆಟೊ ಚಿಕ್ಕದಾಗಿ ಕಟ್ ಮಾಡಿ ಇದಕ್ಕೆ ಸೇರಿಸ್ಕೋಬೇಕು. ಟೊಮೆಟೊ ಸ್ವಲ್ಪ ಸಾಫ್ಟ್ ಆದಮೇಲೆ 1/4 ಟೀ ಸ್ಪೂನ್ ಅರಿಶಿಣ ಹಾಕಿ 1 ಟೀ ಸ್ಪೂನ್ ಜೀರಿಗೆ ಸೇರಿಸ್ಕೊಂಡು ಒಂದು 2-3 ನಿಮಿಷ ಇದನ್ನ ಚೆನ್ನಾಗಿ ಫ್ರೈ ಮಾಡಬೇಕು. ಇದು ಫ್ರೈ ಆದಮೇಲೆ ಈಗ ಒಂದು ಹಿಡಿ ಅಥವಾ ಒಂದು 4-5 ಟೀ ಸ್ಪೂನ್ ತೆಂಗಿನಕಾಯಿ ಹಾಕ್ಕೊಂಡು ಸ್ಟವ್ ಆಫ್ ಮಾಡಿಬಿಡ್ಬೇಕು ಈ ಹಂತದಲ್ಲಿ. ಆಮೇಲೆ 2 ಟೀ ಸ್ಪೂನ್ ಚಿಲ್ಲಿ ಪೌಡ್ರು, 2 ಟೀ ಸ್ಪೂನ್ ಧನಿಯಾ ಪೌಡ್ರು ಸೇರಿಸ್ಕೊಂಡು ಇದು ತಣ್ಣಗಾದ್ಮೇಲೆ ಮಿಕ್ಸಿ ಮಾಡಿ ಇಟ್ಕೋಬೇಕು. ಒಂದು ಪಾತ್ರೆಗೆ ಎಣ್ಣೆ ಹಾಕಿ 30 ml ಆಯಿಲ್ ಹಾಕಿ ಅದು ಬಿಸಿ ಆದಮೇಲೆ ಒಂದು ಗರಿ ಕರಿಬೇವು, 2 ಪಲಾವ್ ಎಲೆ ಹಾಕ್ಕೊಂಡು ಈಗ ಇದಕ್ಕೆ ಒಂದು ಚಿಕ್ಕದಾಗಿ ಕಟ್ ಮಾಡಿರೋ ಈರುಳ್ಳಿ ಹಾಕ್ಕೊಂಡು ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಿ ಫ್ರೈ ಆದಮೇಲೆ ಇದಕ್ಕೆ 2 ಹಸಿಮೆಣಸು ಸೇರಿಸ್ಕೊಂಡು ನಾವು ಆಗಲೇ ನೀಟಾಗಿ ತೊಳೆದು ಕಟ್ ಮಾಡಿರೋ ಚಿಕನ್ನ 1 kg ಚಿಕನ್ನ ಸೇರಿಸ್ಬೇಕು. ಈಗ ಇದಕ್ಕೆ ಈ ಚಿಕನ್ನ ಎಣ್ಣೆಲೇ ಒಂದು 2-3 ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು. ಈ ಚಿಕನ್ ನೀರು ಬಿಡೋಕ್ಕೆ ಶುರುವಾದಾಗ ಇದಕ್ಕೀಗ ರುಚಿಗೆ ತಕ್ಕಷ್ಟು ಉಪ್ಪು ಅಥವಾ 2 ಟೀ ಸ್ಪೂನ್ ಉಪ್ಪು ಹಾಕಿ 1/4 ಟೀ ಸ್ಪೂನ್ ಅರಿಶಿಣ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನೀಗ ಮುಚ್ಚಿ ಒಂದು 15 ಮಿನಿಟ್ಸ್ ಬಾಯ್ಲ್ ಮಾಡಬೇಕು. ನೀರೇನು ಹಾಕೋದು ಬೇಡ ಇದಕ್ಕೆ, ಹಾಗೆ ಬಾಯ್ಲ್ ಮಾಡಿದ್ರೆ ಸಾಕು. 15 ಮಿನಿಟ್ಸ್ ಆಗಿದೆ. ಇದು ನೋಡಿ, ನೀರೆಲ್ಲ ಕಡಿಮೆ ಆಗಿ ಚೆನ್ನಾಗಿ ಬಾಯ್ಲ್ ಆಗಿದೆ. ಈಗ ನಾವು ರುಬ್ಬಿರೋ ಮಸಾಲೆ ಹಾಕ್ಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಗ್ರೇವಿಗೆ ಎಷ್ಟು ಒಂದು 2.5 ಕಪ್ ನೀರು ಸಾಕಿದ್ದಕ್ಕೆ ಅಥವಾ ಚಿಕನ್ ಮುಳುಗೋ ಅಷ್ಟು ಗ್ರೇವಿಗೆ ನೀರು ಸೇರಿಸ್ಕೊಂಡು ಇದನ್ನ ಒಂದು 5 ಮಿನಿಟ್ಸ್ ಮುಚ್ಚಿ ಬಾಯ್ಲ್ ಮಾಡಬೇಕು. ಇದಾಗಿದೆ ಇದು. ಈಗ ನಾವು ಈ ಕಡೆ ಒಂದು ಗೀ ರೈಸಿಗೆ ರೆಡಿ ಮಾಡ್ಕೊಳ್ಳೋಣ. ಒಂದು ಕುಕ್ಕರ್ನ ಸ್ಟವ್ ಮೇಲೆ ಇಟ್ಟು ಬಿಸಿ ಆದಮೇಲೆ ಅದಕ್ಕೆ 50 ಗ್ರಾಮ್ ತುಪ್ಪ ಹಾಕಿ ಅದಕ್ಕೆ ನಾವು ಚಕ್ಕೆ, ಲವಂಗ, ಏಲಕ್ಕಿ, ಪಲಾವ್ ಎಲೆ, ಜಾಪತ್ರೆ ಇಷ್ಟು ಸ್ಪೈಸಸ್ ಹಾಕಿದ್ದೀವಿ. ಇದನ್ನೊಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು. ಆ ಮಸಾಲ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಆಮೇಲೆ ಈಗ ಒಂದು ಈರುಳ್ಳಿ, ಒಂದು 6 ಗ್ರೀನ್ ಚಿಲ್ಲಿ ಸೇರಿಸ್ಕೊಂಡು ಇದು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ 6-7 ಬೆಳ್ಳುಳ್ಳಿ ಸೇರಿಸಿ ಸ್ವಲ್ಪ 1 ಟೀ ಸ್ಪೂನ್ ಜೀರಿಗೆ ಚೆನ್ನಾಗಿ ಈರುಳ್ಳಿ ಎಲ್ಲ ಕಂದು ಬಣ್ಣ ಬಂದಮೇಲೆ ಈಗ 500 ಗ್ರಾಮ್ ಅಕ್ಕಿ ಅಥವಾ 2 ಗ್ಲಾಸ್ ಅಕ್ಕಿ ಸೇರಿಸ್ಕೊಂಡು ರುಚಿಗೆ ಎಷ್ಟು ಉಪ್ಪು, 1 ಟೀ ಸ್ಪೂನ್ ಉಪ್ಪು ಹಾಕಿ ಇದನ್ನ ಒಂದು 2-3 ನಿಮಿಷ ಚೆನ್ನಾಗಿ ಬಾಯ್ಲ್ ಮಾಡಬೇಕು. ಈಗ ಇದಕ್ಕೆ 1 ಲೀಟ್ರ್ ನೀರು ಸೇರಿಸಿ ಕುಕ್ಕರ್ 2 ವಿಷಲ್ಸ್ ಬರೆಸ್ಬೇಕು. ಈಗ ಆಗಿದೆ 2 ವಿಷಲ್. ಈಗ ಗೀ ರೈಸ್ ರೆಡಿ. ಈಗ ಇದಕ್ಕೆ ಒಂದು ಹಿಡಿ ಕೊತ್ತಂಬರಿ ಸೊಪ್ಪು ಹಾಕಿ ಈಗ ಇದನ್ನೆಲ್ಲ ಮಿಕ್ಸ್ ಮಾಡಬೇಕು ನೀಟಾಗಿ. ಆಮೇಲೆ ಬಂದಿರೋ ಸ್ಪೈಸಸ್ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡಬೇಕಿದ್ನ. ನೋಡಿ, ಉದ್ರಾಗಿ ಚೆನ್ನಾಗಾಗಿದೆ. ನೀರು ಮಾತ್ರ ಕರೆಕ್ಟಾಗಿ ಹಾಕ್ಕೋಬೇಕು. 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು. ಈಗ ರೆಡಿ ಟು ಈಟ್ ಗೀ ರೈಸ್ ಮತ್ತು ಚಿಕನ್ ಕರಿ. ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ.